ಹ್ಞೂ ಮಾಡ್ರಿ, ಎಲ್ಲ ತಿಳ್ಕೊಂಡು ಮಾಡ್ರಿ ಗಣಿತಗಳನ್ನು. ಒಂದು ಸ್ವಲ್ಪ ಕೈದಿಂದ ತೆಗೆದಿರ್ತಾರಲ್ಲ, ಸ್ಕೇಲ್ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಅಂದಾಜ್ ಮೇಲೆ ಕರೆಕ್ಟಾಗಿ ಮಾಡ್ಕೋಬೇಕು ನೀವು. ಯಾಕಂದರೆ ಇವು ಕಂಪ್ಯೂಟರ್ ಎಲ್ಲ ನಾವು ಕೈದಿಂದ ತೆಗೆದಿರ್ತಾನೋ, ಈ ಆಕೃತಿ ತೆಗೆಯೋದು ಅಷ್ಟು ಸರಳ ಅಲ್ಲ. ಕೈ ಭಾಳ ಕರೆಕ್ಟ್ ಅಂದ್ರೆ ಭಾಳ ಕರೆಕ್ಟ್ ಇರ್ಬೇಕು. ಮಾಡೋದಾತಂದ್ರೆ ಹೇಳ್ರಿ, ಈ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ಆಕೃತಿ ವಿಸ್ತೀರ್ಣ ಭಾಗವನ್ನು ಭಾಳ ಲಕ್ಷ ಕೊಟ್ಟು ನೋಡ್ರಿ. ಯಾಕಂದ್ರೆ ಇವು ಒಂದೊಂದು ಶಾಂಪಲ್ ಅಭ್ಯಾಸಗಳನ್ನು ನಿಮ್ಗೆ ಯೂಟ್ಯೂಬ್ದಾಗ ಹಾಕಿರ್ತಾನ, ಅದು ಒಂದೇ ಇರಂಗಿಲ್ಲ. ಹಿಂದೆ ಎಸ್ ಸೀರಿಯಲ್ ಆಕೃತಿ ವಿಸ್ತೀರ್ಣಗಳು ಅಂತ ತಿಳ್ಕೊಂಡು ನಿಮ್ಗೆ ಎಸ್ ಸೀರಿಯಲ್ ಬರ್ತದೆ. ಅದರನ್ನೆಲ್ಲ ಆಕೃತಿ ವಿಸ್ತೀರ್ಣಗಳನ್ನು ನೀವು ಅಭ್ಯಾಸ ಮಾಡಿ. ವೃತ್ತದ ವಿಸ್ತೀರ್ಣ ಬರ್ತದ, ಅರ್ಧ ವೃತ್ತದ ವಿಸ್ತೀರ್ಣ ಬರ್ತದ, ಘನಾಕೃತಿ ವಿಸ್ತೀರ್ಣ ಬರ್ತದ, ಸಿಲಿಂಡರ್ ವಿಸ್ತೀರ್ಣ ಬರ್ತದ, ಮತ್ತು ಸಿಲಿಂಡ್ರದ ಮೇಲ್ಮೈ ವಿಸ್ತೀರ್ಣ ಬರ್ತಾವ. ಆಮೇಲೆ ಇವು ಕಟ್ಟಾದ ಆಕೃತಿಗಳು ಬರ್ತಾವ. ಎಲ್ಲ ಅರ್ಧ ವೃತ್ತದ ಬರ್ತದ, ಆಮೇಲೆ ಅರ್ಧ ವೃತ್ತದ ಸುತ್ತಳತೆ ಕಂಡುಹಿಡಿಯು ಬರ್ತಾವ. ಇನ್ನು ಏನು ಈಗ ವಿಸ್ತೀರ್ಣ ಬಂದಾವ, ಇನ್ನು ವೃತ್ತದ ವಿಸ್ತೀರ್ಣ, ಪರದಿ, ಸುತ್ತಳತೆ ಎಲ್ಲ ನಿಮ್ಮ ಗಣಿತಗಳು. ಇದು ಹೆಂಗಂದ್ರೆ ಇದು ಡಿಕ್ಷ್ನರಿ ಯೂಟ್ಯೂಬ್ ಚಾನಲ್ ಫಾರ್ ನವೋದಯ ಆ್ಯಂಡ್ ಸೈನಿಕ್ ಸ್ಕೂಲ್ ಆ್ಯಂಡ್ ಬ್ಯಾಂಕಿನ ಎಕ್ಸಾಮ್ ತಯಾರಾಗಿದೆ. ಆಮೇಲೆ ಈ ಗಣಿತಗಳನ್ನು ಮಾಡ್ಲಿಕ್ಕೆ ಒಂದು ಟ್ರಿಕ್ಸ್ ಹೇಳ್ತೇನೆ ನಾನು ನಿಮಗೆ. ಫಸ್ಟ್ ಏನು ಮಾಡ್ಬೇಕು, ಆಕೃತಿ ಇಲ್ಲಿಂದ ಇದು ಎಷ್ಟದ, ಇಲ್ಲಿಂದ ಎಷ್ಟದ, ಪಟ್ನ ಕಟ್ ಮಾಡ್ಕೊಂಡು ಆಕೃತಿ ವಿಸ್ತೀರ್ಣ ಹಚ್ಕೊಂಡು ಇದು ಕಚ್ಚದಾಗ ಹಚ್ಕೊಳ್ಳು. ಹಂಗೆ ಅವಾಗಿನ ರೀತಿ ಪ್ರಕಾರ ಎಲ್ಲ ಬರೆದು ಮಾಡಿಸ್ತಿದ್ವಿ ನಾವು. ಈಗ ರೀತಿಯಲ್ಲಿ OMR ಮೆಥಡ್ ಇದು. ಅಟ್ಲೀಸ್ಟೇ ಕಚ್ಚ ವಿಸ್ತೀರ್ಣ ಏನು ಉದ್ದಗುಂಡ್ಲೆ ಆಗಲ್ಲ, ಅದು ನಿಮ್ಗೆ ಗುರ್ತಿರ್ಬೇಕು. ಪ್ರತಿಯೊಂದು ಸಲ ಆಕೃತದ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ ಅಲ್ಲ. ಅವತ್ತನ್ನು ಒಂದು ಸಲ ನೀವು ಅಭ್ಯಾಸದಾಗ ವಿಸ್ತೀರ್ಣದಾಗ ಕಂಡಿರ್ತೀರಿ. ಆಕೃತಿಗಳನ್ನ ಹೆಂಗೆ ಕಂಡುಹಿಡಿಬೇಕು ಉತ್ತರ ಅನ್ನೋದು ನಿಮಗೆ ಟೈಮ್ ಕೊಟ್ಟದ ಮಾಡೋದಾದ್ಮೇಲೆ ವಿಡಿಯೋ ಆನ್ ಮಾಡಿರಿ, ಲಕ್ಷ ಕೊಟ್ಟು ನೋಡ್ರಿ. ಕಡೆ ಇಲ್ಲಿ ಆಕೃತಿಗಳು ಎಷ್ಟು ಆಗ್ತಾವ ಅನ್ನೋದು ಮೊದಲು ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿ ಒಂದು ಆಕೃತಿ ತಯಾರು ಮಾಡ್ಕೊರಿ. ಇದು 5, ಇದು 2. ಆಕೃತಿ ವಿಸ್ತೀರ್ಣದ ಸೂತ್ರ ಏನಪ್ಪ, ವಿಸ್ತೀರ್ಣ ಅದನ್ನು ಒಂದು ಬರೆದು ಬಿಡ್ತಾವ. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ, ಉದ್ದ ಗುಂಡ್ಲೆ ಆಗಲ್ಲ. ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಆಗಲ್ಲ. ಇದು ನೆನಪಲ್ಲಿ, ಇದು ಗುರ್ತೇ ಇರ್ತದೆ ನಿಮಗೆ. ಆದರೆ ವಿಸ್ತೀರ್ಣದಾಗ ಎಷ್ಟು ನಮೂನಿ ಗಣಿತ ಇರ್ತಾವ ಅನ್ನೋದು ನೀವು ಈ ಯೂಟ್ಯೂಬ್ ಚಾನಲ್ದಿಂದ ತಿಳ್ಕೊಬೋದು. ಪಾತ್ರದ ಮೇಲೆ ವಿಸ್ತೀರ್ಣ ಇರ್ತಾವ, ತಳಗ ಬುಡಾನಿ ಇರಂಗಿಲ್ಲ, ವಿಸ್ತೀರ್ಣ ಕಂಡು ಹಿಡಿಯಿರಿ. ಒಂದು ಆಕೃತಿ ಕೊಡ್ತಾನೆ, ವಿಸ್ತೀರ್ಣ ಕಂಡು ಹಿಡೀರಿ. ಆಮೇಲೆ ಉದ್ದ ಅಗಲಗಳ ಅನುಪಾತ ಕೊಟ್ಟು ಬಿಡ್ತಾನೆ, ಸುತ್ತಳತೆ ಕೊಟ್ಟಿರ್ತಾನೆ, ಅವಾಗ ನೀವು ವಿಸ್ತೀರ್ಣ. ಅವೆಲ್ಲ ಗಣಿತಗಳು ವಿಸ್ತೀರ್ಣ ಲೆಕ್ಕದಾಗ ಹೋಗೋದು ನಿಮಗೆ. ಎಸ್ ಸೀರಿಯಲ್ದಾಗ ಅಭ್ಯಾಸ ಮಾಡಿ ನೋಡ್ರಿ. ಈಗ ಫಸ್ಟ್ ಇಲ್ಲಿದಿಂದ ಒಂದು ಆಕೃತಿ, ಒಂದನೇ ಆಕೃತಿ ವಿಸ್ತೀರ್ಣ ಹೆಂಗೆ ತಕ್ಕೋಬೇಕು. ಆಕೃತಿ 1 ಇಲ್ಲಿದಿಂದ 5, ಇಲ್ಲಿದಿಂದ 2 ಬಂತೆ ಉತ್ತರ. 5 ಗುಂಡ್ಲೆ 2 ಬರೋಬ್ಬರಿ 10 ಚದರ ಸೆಂಟಿಮೀಟರ್. ಇನ್ನು ಎರಡನೇ ಆಕೃತಿಯಲ್ಲೇ ಇದನ್ನು ತಗೋರಿ. ಇನ್ನು 3 ಗುಂಡ್ಲೆ 2 ಎರಡನೇ ಆಕೃತಿ ಇದಕ್ಕೆ ಹಾಕಿನು. ಇದು ಒಂದನೇ ಆಕೃತಿ. ಎರಡನೇ ಆಕೃತಿ 3 ಗುಂಡ್ಲೆ 2 6 ಚದರ ಸೆಂಟಿಮೀಟರ್. ಆಮೇಲೆ ಇದು ಎಷ್ಟು ಅದ ಅನ್ನೋದು ತಿಳ್ಕೊಬೇಕು. ಇಲ್ಲಿದಿಂದ ಇಲ್ಲಿಗೆ ಎಷ್ಟು ಆಯಿತು ಅನ್ನೋದು ನೀವು ತಿಳ್ಕೊಬೇಕು. ಅದು ಭಾಳ. ಇಲ್ಲಿದಿಂದ ಇಲ್ಲಿ ಎಷ್ಟದ, 1 ಸೆಂಟಿಮೀಟರ್ ಅದ. ಇದು 7 ಅದ. ಇದು 2, ಇದು 2, ಈ 7 ಆ ಕಡೆ 3 ಗುಂಡ್ಲೆ 1 ಏನು, ಇದು ಇಲ್ಲಿದಿಂದ ಇಷ್ಟು 3, ಇದು 2, 2 1 3, 5 1 2 7 ಆತಿಲ್ಲ ನೋಡ್ರಿ. ಆಕೃತಿ ತೆಗೆಯಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗೋ. ಈ 2 ಈ 2 ಈ ಉದ್ದದ ಕಳೆದರೆ ಅಂದರೆ ಇಲ್ಲಿದಿಂದ ಉದ್ದ ಎಷ್ಟು ಸಿಗ್ತದೆ ನಿಮಗೆ. ಇದು ನೋಡಿ, ಇದು 3ನೇ ಆಕೃತಿ ಸಿಗ್ತದೆ ನೋಡಿ. ನೀವು ಇಲ್ಲಿ ಅರ್ಥ ಮಾಡ್ಕೋ. ಇದು ನೋಡಿ, ಇದು ಇಲ್ಲಿದಿಂದ ಇಲ್ಲಿ ಎಷ್ಟು 4 ಅದ. ಇದು ಯಾಕಂದ್ರೆ ಇಲ್ಲಿ 1 ಸೆಂಟಿಮೀಟರ್, ಇದು 1 ಸೆಂಟಿಮೀಟರ್ ಅದ ಅಂತ ತಿಳ್ಕೊಬೇಕು. ಇದು 1 ಸೆಂಟಿಮೀಟರ್, ಇದು 7 ಸೆಂಟಿಮೀಟರ್. ಇದನ್ನು 1 ಸೆಂಟಿಮೀಟರ್ ಅಂತ ನೀವು ಹಾಕೋರಿ. ಬೇಕಂದ್ರೆ ಗುರ್ತಾಗಬೇಕು ನೀವು. 1 ಸೆಂಟಿಮೀಟರ್, ಒಂದು 7.
7 ಗುಂಡ್ಲೆ ಇದು 7 ಆಗ್ತದೆ. 7ರೊಳಗೆ ಈ ಎರಡು ಕಳೆಯರೆ 3. 3 ಗುಂಡ್ಲೆ 1 ಬರೋಬ್ಬರಿ 3 ಚದರ ಸೆಂಟಿಮೀಟರ್. ಬರೋಬ್ಬರಿ ಎಷ್ಟಾಯ್ತು ನೋಡ್ರಿ, ಕೂಡಿಸ್ರಿ. 6, 16, 19 ಚದರ ಸೆಂಟಿಮೀಟರ್. ಮುಂದಿನ ಲೆಕ್ಕ ಮಾಡ್ರಿ, ಕರೆಕ್ಟ್ ಅದನ್ನು ಇಲ್ಲೋ ನೋಡ್ಕೊಂಡು ಮುಂದಿನ ಲೆಕ್ಕ ಮಾಡ್ರಿ. 19 ಚದರ ಸೆಂಟಿಮೀಟರ್ ಉತ್ತರ ಕರೆಕ್ಟ್ ಆಗಿತ್ತು ಅಂದ್ರೆ ರೈಟ್ ಹಾಕೊಳ್ರಿ. ಮುಂದಿನ ಮಾಡಿ. ಮುಂದಿನ ಭಾಳ ಸರಳ ಅದ. ಎಷ್ಟು ಆಕೃತಿಗಳು ಆಗ್ತಾವ ಅನ್ನೋದು ಹೇಳ್ತಾನ. ನೋಡ್ರಿ, ಆಕೃತಿ ವಿಸ್ತೀರ್ಣ ಬರೋಬ್ಬರಿ ಒಂದ್ಸಲ ನಿಮಗೆ ತಿಳಿಯಬೇಕಲ್ಲ ಏನು. ಆಕೃತಿಯ ವಿಸ್ತೀರ್ಣ ಬರೋಬ್ಬರಿ ಉದ್ದ ಗುಂಡ್ಲೆ ಅಗಲ. ಈಗ ನೋಡಿ, ಒಂದನೇ ಆಕೃತಿ ಇಲ್ಲಿದಿಂದ 5, ಇಲ್ಲಿದಿಂದ 1. ಇದು ನೋಡಿ, ಒಂದನೇ ಆಕೃತಿ ಏನು, 5 ಗುಂಡ್ಲೆ 1 ಬರೋಬ್ಬರಿ 5 ಚದರ ಸೆಂಟಿಮೀಟರ್. ಇಲ್ಲಿ 1 ಕಡಿಮೆ ಆಯ್ತು. ಈಗ 4 ಗುಂಡ್ಲೆ 1. ಇದು ನೋಡಿ, ಇಲ್ಲಿದಿಂದ ಇಲ್ಲಿಗೆ ಇದು 4 ಗುಂಡ್ಲೆ 1. ಇಲ್ಲಿ 1 ಸೆಂಟಿಮೀಟರ್ ಕಡಿಮೆ ಆಗ್ತಿಲ್ಲ. ಈಗ ಇದು 4 ಆಯ್ತು, ಇದು 1 ಆಯ್ತು. 4 ಗುಂಡ್ಲೆ 1 ಬರೋಬ್ಬರಿ 4 ಚದರ ಸೆಂಟಿಮೀಟರ್. ಇದು ಒಂದನೇ ಆಕೃತಿ, ಇದು ಎರಡನೇ ಆಕೃತಿ, ಮೂರನೇ ಆಕೃತಿ. ಇಲ್ಲಿ 4ರಾಗ 1 ಕಡಿಮೆ ಆಗ್ತದೆ. ಎಷ್ಟಾಯ್ತು? 3 ಗುಂಡ್ಲೆ 1. 3 ಗುಂಡ್ಲೆ 1 ಬರೋಬ್ಬರಿ 3 ಚದರ ಸೆಂಟಿಮೀಟರ್. 3 ಆಗಿಂದ ಏನಾಯ್ತು? 2 ಬಂತು. ಈಗ ನೋಡ್ರಿ, 4ನೇ 2 ಗುಂಡ್ಲೆ 1 ಬರೋಬ್ಬರಿ 2 ಚದರ ಸೆಂಟಿಮೀಟರ್. ಆಮೇಲೆ 1 ಗುಂಡ್ಲೆ 1, 5ನೇ ಆಕೃತಿ ಬರೋಬ್ಬರಿ 1 ಗುಂಡ್ಲೆ 1 ಬರೋಬ್ಬರಿ 1 ಚದರ ಸೆಂಟಿಮೀಟರ್. ಕೂಡ್ಸ್ರಿ. 5, 4, 9, 3, 12, 13, 14, 15 ಚದರ ಸೆಂಟಿಮೀಟರ್. 15 ಚದರ ಸೆಂಟಿಮೀಟರ್. ಒಟ್ಟು ವಿಸ್ತೀರ್ಣ ಎಷ್ಟು? 15 ಚದರ ಸೆಂಟಿಮೀಟರ್. ಮುಂದಿನ ಆಕೃತಿಯನ್ನು ಎಷ್ಟು ನೀವು ಲಕ್ಷ್ಯ ಕೊಟ್ಟು ನೋಡಿದಿರ ಅಂತ ತಿಳ್ಕೊರಿ. ಮುಂದಿನ ಆಕೃತಿಗಳನ್ನ ಪಟ 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 ಬಿಡಿಸ್ಲಿಕ್ಕೆ ಚಾಲು ಮಾಡ್ತೀರಿ. ಇದು 1ನೇ ಆಕೃತಿ, ಇದು 2ನೇ ಆಕೃತಿ, ಇದು 1ನೇ ಆಕೃತಿ, 2ನೇ ಆಕೃತಿ, 3ನೇ ಆಕೃತಿ, 4ನೇ ಆಕೃತಿ, 5ನೇ 1 1 2 1 3 1 4 1 5 1. ಕಲಿಯಿದ್ರೆ ಇವೆಲ್ಲ ವಿಸ್ತೀರ್ಣ. ನಿಮ್ಗೆ ನವೋದಯ ಪರೀಕ್ಷೆದಾಗ ಏನು ಬೇಕಾದ ಗಣಿತ ಕೇಳಬೇಕು, ಆಲ್ರೌಂಡು ತಯಾರಾಗಬೇಕು. ಬರೀ ಕ್ವಶನ್ ಪೇಪರ್ ಒಂದೇ ರಿವಿಷನ್ ಮಾಡಿದ್ರೆ ನೀವು ಸಣ್ಣರಾಗೋರು. ಕ್ವಶನ್ ಪೇಪರ್ 1 ತಿಂಗಳು ಇರ್ತಾರೆ, ರಿವಿಷನ್ ಮಾಡಬೇಕು. ಫುಲ್ ಮುಂಜಾನೆ ಒಂದು ಪೇಪರ್, ಮಧ್ಯಾಹ್ನಕ್ಕೆ ಒಂದು ಪೇಪರ್, ಸಂಜೆಗೆ ಒಂದು ಪೇಪರ್, 3 ಪೇಪರ್ ಕೂತ್ಬಿಡ್ರಿ ನವೋದಯ. ಯಾಕಂದ್ರೆ ರೀಸ್ನಿಂಗ್ ಹಾಕಿ ಎಕ್ಸ್ಪರ್ಟ್ ಆಗಿರ್ತೀರಿ. ಮಾಸ್ಟರ್ ಗೈಡ್ದಂಡು ರೀಸ್ನಿಂಗ್ಗಳು ಹಾಕ್ರಿ. ಆಮೇಲೆ ನಿಮಗೆ ಎಲ್ಲ ಗಣಿತಗಳು ಇವೆಲ್ಲ ನಿಮಗೆ ವಿಡಿಯೋ ಎಷ್ಟು ಹೆಲ್ಪ್ ಆಗ್ತಾವ. ಆಮೇಲೆ ಮಾಸ್ಟರ್ ಗೈಡ್ದಂದು ನವೋದಯ ವಾರ್ಷಿಕ 1987ರಿಂದ ನಿಮ್ಗೆ 2024 ತನಕ ಗಣಿತಗಳು ಬಿಡಿಸಿದ್ದು ಬರ್ತಾವೆ ನಿಮಗೆ. ಅವೆಲ್ಲ ರೆಡಿ ಆಗ್ಲಿಕ್ಕತ್ತಾವೆ. ಅವೆಲ್ಲ ಅಪ್ಲೋಡ್ ಮಾಡಿದ ಪರ್ಮನೆಂಟ್ ಅಭ್ಯಾಸ. ನೀವು ಮುಂದಿನ ವರ್ಷ ಮಾತ್ರ ನಾವು ವಿಡಿಯೋ ಹಾಕಂಗಿಲ್ಲ. ನೀವು ವಿಡಿಯೋಗಳನ್ನು ಕ್ರಮಬದ್ಧವಾಗಿ ಹಿಂದಿಂದ ನೀವು ತಕ್ಕೊಂಡು ನೋಡ್ಕೋತ ಹೋಗಿಬಿಡೋದು. ಹೊಸ ವರ್ಷದ ಎಡಿಷನ್ ಅಷ್ಟೇ ಹಾಕ್ತೀವಿ ನಾವು ಇನ್ನು ಮುಂದೆ. ಈಗ 21 24 ನವೋದಯ ಹಾಕಿದ್ರಿಂದ 25 ಹಾಕಿಬಿಡ್ತೀವಿ ನಾವು ಮುಂದಿನ ವರ್ಷ. ಅವಾಗ ನೀವು ಇವುಗಳನ್ನು ಹಿಂದಿನ ಅಭ್ಯಾಸನ ತೆಗೆದು ನೀವು ನೋಡಿಕೊಂಡು ಒಂದು ನೋಟ್ಬುಕ್ ಮಾಡಿ ಅಭ್ಯಾಸ ಮಾಡಿದ್ರೆ ಎಲ್ಲಿ ನವೋದಯ, ಮನ್ಯಾಗೂ ನವೋದಯ, ಶಾಲ್ಯಾಗೂ ನವೋದಯ, ಕೋಚಿಂಗ್ ಕ್ಲಾಸ್ನಾಗ ನವೋದಯ, ಗೌರ್ಮೆಂಟ್ ಶಾಲ್ಯಾಗ ನವೋದಯ, ವಿಡಿಯೋ ಎಲ್ಲರ ಮನ್ಯಾಗ ಅಭ್ಯಾಸ ಇರ್ತದೆ. ಇವತ್ತು ನೀವು ಕೋಚಿಂಗ್ ಹೋಗಿ ಬಂದ್ಯಾ, ಬಾರಪ್ಪ ಕೈಕಾಲು ತೊಳ್ಕೊ, ಮಮ್ಮಿ ಏನಾರ ಮಾಡಿರ್ತಾಳೆ, ಚೆನ್ನಾಗಿ ಒಂದು ನಾಷ್ಟ ಮಾಡ್ಕೊಂಡು TV ಚಾಲು ಮಾಡಿ ಒಂದು ಕ್ರಮಬದ್ಧವಾದ ಅಭ್ಯಾಸನ ಹುಡುಗರಿಗೆ ನೀವು ಮನೆ ಒಳಗೆ TV ಒಳಗೆ ಹೇಳೋದು. ಅವತ್ತನ್ನು ಒಂದು ಬೇಸಿಕ್ ಸ್ಟಡಿ ಹಾಕ್ಕೊಂಡು ನೀವೇನು ಮಾಡಬೇಕು,
ಆಮೇಲೆ ನನ್ನ ವಿಡಿಯೋಗಳು ನೀವು ಎಷ್ಟು ಅಭ್ಯಾಸ ಮಾಡಿರ್ತೀರಿ, ಇಷ್ಟೇ ದಿನದಾಗ ಎಷ್ಟು ಅಭ್ಯಾಸ ಮಾಡ್ಬೇಕಂತ ಬರ್ತದೆ. ಒಂದು ಕ್ವಶನ್ ಪೇಪರ್ ಅದರಂದು ಅರ್ಧ ಪೇಪರ್ ಬಿಡಿಸಿದ್ರೆ ಸಾಕು. ಅರ್ಧ ಯಾಕೆ ಬಿಡಿಸ್ಲಿಲ್ಲ, ನೀವು ಅವಾಗ ರಿವಿಷನ್ ಮಾಡಿಸಿರಂಗಿಲ್ಲ, ಅವ ಅರ್ಧ ಬಿಡಿಸಂಗಿಲ್ಲ ಪೇಪರ್. 50% ಕ್ವಶನ್ ಪೇಪರೇ ಬಿಡಿಸ್ಬೇಕು ಅವ. ಹಂಗೆ ಮನೆಯೊಳಗೆ ನೀವು 4 ತಾಸು ಗಣಿತಗಳನ್ನ ಹೇಳ್ಬಿಟ್ರೆ ಅವ ಎಲ್ಲ 100 ತೊಗೋತಾನೆ ನಾನು ಕಳಿಸಿದ ಪೇಪರ್ಗಳು. ಅದಕ್ಕೆ ನೀವು ಎಲ್ಲರದು ಕಾಳಜಿ ಬೇಕು. ಅಂದರೆ ಇಂಥ ನಿಮಗೆ ಅಭ್ಯಾಸ ಇದು ಓಲ್ಡ್ ನವೋದಯ ಅಭ್ಯಾಸ ಭಾಳ ಅಂದ್ರೆ ಭಾಳ ಕರೆಕ್ಟ್. ಈಗ ಎಲ್ಲ ಹಳೆಯ ಅಭ್ಯಾಸಗಳನ್ನು ನಿಮಗೆ ನವೋದಯದಾಗ ಮತ್ತೆ ಹಾಕ್ಲಿಕ್ಕತ್ತಾನೆ. ಯಾಕೆ ಎಲ್ಲ ಕಡೆ ಕೋಚಿಂಗ್ ಕ್ಲಾಸ್ ಚಾಲು ಆಗಿ ಹುಡುಗರು ಶಾಣೆ ತಯಾರಾಗ್ಲಿಕ್ಕತ್ತಾವ. ಶಿಕ್ಷಕರು CET ಪಾಸ್ ಆಗಿ ಬಂದವ್ರು ತಯಾರು ಮಾಡ್ಲಿಕ್ಕತ್ತಾರ. ಒಂದು ಪ್ಯಾಟರ್ನ್ ಅಭ್ಯಾಸ ಮನ್ಯಾಗೆ ಹೋಮ್ವರ್ಕ್ ಮಾಡಿದ್ರೆ ನಿಮ್ಮ ಹುಡುಗರು 100% ರಿಸಲ್ಟ್ ಆಗ್ತದೆ. ನೀವೆಲ್ಲರೂ ಫೇರ್ದಾಗ ಬರ್ಕೊಂಡು ಮತ್ತು ಮುಂದಿನ ಆಕೃತಿ ವಿಸ್ತೀರ್ಣವನ್ನು ಬಿಡಿಸ್ಬೇಕು ನೀವು.